ಯಾಕ್ರಿ ಲೇಟು? ನಿಮ್ಗಾಗಿ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ರಾತ್ರಿನಾಗ ಬಿರುನ್ ಬಿಟ್ಟಿರ್ತಾನೆ, ಒತ್ತಾರಕ ಬಿರುನ್ ಎದ್ದು ಬರೋಕ್ಕಾಗೋದು. ರಾತ್ರಿನಾಗ ಪಾತ್ರೆಗಳನ್ನೆಲ್ಲ ತೊಳೆ ಅಷ್ಟರಲ್ಲಿ ಈ ಹಣ ಬಿದ್ದೋಯ್ತು. ಅಲ್ಲ ಇರೋ ಇಬ್ರಿಗೆ ಯಾಪಟಿ ಪಾತ್ರೆಗಳನ್ನ ಬಳಸಿರಿ. ಒಂದಿನಕ್ಕೆ ಹಿಂಗಂತಿರಲ್ಲ, ದಿನ ಕೆಲಸ ಮಾಡೋ ನನ್ಗೆ ಹೆಂಗಾಗ್ಬೇಕು? ಅದು ನಿಮ್ಮ ಕರ್ಮ, ನಾ ಏನು ಮಾಡಕ್ಕದ್ದು. ಈಗ ನಾನು ಯಾಕೆ ಕರೆದದ ಅದನ್ನ ಹೇಳಿ. ಗೌಡ್ರೆ, ಮಧು ನನ್ನ ಜೊತೆ ಮಾತಾಡ್ತಿಲ್ಲ. ನನ್ನ ಮುಖ ನೋಡಿದ್ರೆ ಸಾಕು ಗುರ್ರ ಅಂತಾಳೆ. ನಾನು ಅವಳು ಸೇವೆ ಮಾಡ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಗೌಡ್ರೆ, ಹೇಗಾದ್ರೂ ಮಾಡಿ ಅವಳು ಕಾಲು ಹುಷಾರು ಮಾಡಿ ಪ್ಲೀಸ್. ಅಣ್ಣಪ್ಪನವ್ರೆ, ನಾನೆಷ್ಟೇ ಸೇವೆ ಮಾಡಿದ್ರು ನೀವು ಸೇವೆ ಮಾಡ್ದಂಗೆ ಇರಲ್ಲ. ಅದಕ್ಕೆ ನೀವೇ ಹೋಗಿ ಸೇವೆ ಮಾಡಿ, ನೋವು ಕಮ್ಮಿ ಆಯ್ತದೆ, ಪಾಪನೂ ಕಮ್ಮಿ ಆಯ್ತದೆ. ಗೌಡ್ರೆ, ಎಲ್ಲ ಗೊತ್ತಿರೋ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ನಿಮ್ಗೆ ಗೊತ್ತು ತಾನೆ ನಾನು ಅವಳನ್ನ ಮುಟ್ಟಿದ್ರೆ ಅವಳಿಗೆ ನೋವು ಜಾಸ್ತಿ ಆಗುತ್ತೆ ಅಂತ. ಪ್ಲೀಸ್ ನೀವೇ ಸೇವೆ ಮಾಡಿ. ಹೋಗಿ ಅಣ್ಣಪ್ಪನವ್ರೆ, ನಾನು ಸೇವೆ ಮಾಡ್ಬಿಟ್ಟು ಸಾಕಾಗ್ಬಿಟ್ಟದೆ. ಇನ್ನೊಂದ್ಸತ ಏನಾದ್ರು ಸೇವೆ ಮಾಡಕ್ ಹೋದ್ರೆ ನಾನೇ ಬೇರೆಯವ್ರ ಕೈ ಸೇವೆ ಮಾಡಿಸ್ಕೋಬೇಕಾಯ್ತದೆ. ಗೌಡ್ರೆ, ದಯವಿಟ್ಟು ಹಾಗೆ ಹೇಳ್ಬಿಡಿ. ಇದು ನಿಮ್ ಕೈಯೆಲ್ಲ ಕಾಲು ಅಂತ ತಿಳ್ಕೊತೀನಿ. ಹೇಗಾದ್ರೂ ಮಾಡಿ ಅವಳು ಕಾಲು ಹುಷಾರು ಮಾಡಿ ಪ್ಲೀಸ್. ತೊಂದರೆ ಇಲ್ಲ. ಈಗ ಮಧುರವ್ರು ಎಲ್ಲಿದ್ದಾರೆ? ಮೇಲ್ಗಡೆ ಇದ್ದಾಳೆ. ನೀವು ಹೋಗಿ ಅವಳನ್ನ ಸಮಾಧಾನ ಮಾಡಿ, ನಾನು ಇಲ್ಲೇ ಹೊರಗಡೆ ಕಾಯ್ತಿರ್ತೀನಿ. ಆಯ್ತು. ಮಧುರವ್ರೆ, ನೀವು ಇಲ್ಲಿದ್ದಾರೆ? ಇನ್ನೆಲ್ಲಿರ್ತೀನಿ ಗೌಡ್ರೆ? ಒಲಿಂಪಿಕ್ ಅಲ್ಲಿ ಜ್ಯೋತಿ ಹಿಡ್ಕೊಂಡು ಓಡಕ್ ಹೋಗಿದ್ನ. ನೀವು ಒಲಿಂಪಿಕ್ ಜ್ಯೋತಿ ಹಿಡ್ಕೊಂಡು ಓಡೋದನ್ನ ನೋಡಕ್ಕೆ ಒಂದು ಚಂದ ಕಂಬಿಡಿ. ಏನಂದ್ರೆ? ಅಯ್ಯೋ, ನಿಮ್ಮ ಕಾಲು ಮುಲ ಮಚ್ಕೊಡ್ತೀನಿ ಇರಿ ಅಂದಿ. ಗೌಡ್ರೆ, ನೋವಾಗಿರೋದು ನನ್ನ ಕಾಲ್ಗೆ, ಕೈಗಲ್ಲ. ನಾನೇ ಹಚ್ಕೋತೀನಿ, ಹೋಗಿ ಕೆಲಸ ನೋಡ್ಕೊಳ್ಳಿ. ಹೋಗಿ ಅಂದೆ. ಶಂಕರೇಶ್ವರ, ಯಾನಪ್ಪ ಇದು? ನಾ ಯಾನ ಮಾಡಕ್ಕೋರಿ ಇನ್ನೇನೋ ಆಯ್ತದೆ. 2-3 ದಿನ ಮಧುರ ಅವ್ರ ಸೇವೆ ಮಾಡಿಬಿಟ್ಟು ಅವ್ರ ಹತ್ರ ಆಗವಂದ್ರೆ ಅವರು ನನ್ನ ಕೆಲಸದವ್ನಂಗೆ ಮಾಡ್ಕೊಂಬಿಟ್ಟಾರೆ. 1 ನಿಮಿಷ ಕೂತ್ಕೊಳಕ್ ಬಿಡಲ್ಲ. ಅದು ಮಾಡು ಇದು ಮಾಡು ಅಂತಾರೆ. ಹಿಂಗೆ ಆಗ್ಬಿಟ್ರೆ ನೋಡೋ ಜನಗಳು ನನ್ನ ಕೆಲಸದವನು ಅಂತ ಆಡ್ಕೊಳಲ್ವಾ? ಏನೋ ಅಯೋಗ್ಯ, ಕೆಲಸ ಮಾಡಿದೆ ಒತ್ತಲಾಡ್ಕೊಂಡು ಕೂತಿದ್ಯಾ? ಅಮ್ಮ ಬೈಯಲ್ವಾ? ಏನೇನೋರೆ, ನೀವು ನನ್ನ ಜೊತೆ ಆಟ್ಕೊಳ್ಳಿ ಆಡ್ರಿ. ಇದು ನಾನು ಹೇಳ್ತಾ ಇರೋದಲ್ವೋ, ಇಡೀ ಏರಿಯಾದವರೇ ಹೇಳ್ತಾ ಇದ್ದಾರೆ. ಇವರು ಪಟಾಪಟಿ ಚಡ್ಡಿ ಮಾರ್ಕೊಂಡಿರೋ ಬದಲು ಹೀಗೆ ಮನೆ ಕೆಲಸ ಮಾಡ್ಕೊಂಡಿದ್ರೆ ಜೀವನದಲ್ಲಿ ಖಂಡಿತ ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ. ಅದು ಬಿಡಿ, ಏನು ಪಟಾಪಟಿ ಚಡ್ಡಿನ ಅಲ್ಲ, ಮನೆ ಕೆಲಸದ ವಿಷಯನ ಈಗ ನಾ ಹೇಳ್ದಂಗೆ ಮಾಡಿ. ನೀ ಕೊಡೋದನ್ನೆಲ್ಲ ಕೊಟ್ರೆ ನೀನು ಹೇಳಿದ್ದೆಲ್ಲ ಹೇಳ್ತೀನಿ. ಈಗೇನು ಮಾಡಬೇಕು? ಅದು ಅಣ್ಣಪ್ಪನವ್ರತ ನೀವು ಮಧುರ ಅವ್ರನ್ನ ಮುಟ್ಟಿದ್ರೆ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಲ್ಲ. ಈಗ ನಿಮ್ಮ ಗ್ರಹಗತಿಗಳೆಲ್ಲ ಸರಿ ಹೋಗದೆ ನೀವು ಮಧುರ ಅವ್ರ ಸೇವೆ ಮಾಡ್ಬೋದು ಅಂತ ಹೇಳ್ಬಿಡಿ. ಅಷ್ಟೇ ತಾನೇ, ಹೇಳ್ತೀನಿ ಬಿಡು. ಹೇಳಿ ಹೋಗಿ. ಯಾಕೈನವ್ರ ಗರ ಬಿಡ್ದಂಗೆ ಕುತ್ಕೊಂಡ್ಬಿಟ್ರಿ, ಹೋಗಿ ಹೇಳಿ. ಏನು ಹೋಗಿ ಹೇಳಿ ಅಂತಂದು ಬಿಟ್ರೆ ಆಗತ್ತಾ? ಕೊಡೋದನ್ನು ಕೊಟ್ಟರೆ ನಾನು ಹೋಗಿ ಹೇಳ್ಬೋದು. ಅರ್ಥವಾಯ್ತು ಬಿಡಿ. ಇದಕ್ಕೆ ಹಾಲು ಮೊಸರೇ ಬರಲ್ಲ, ತುಪ್ಪಕ್ಕೇನೆ ಮಾಡ್ಲಿ? ಏ ದಡ್ಡ, 5,000 ರೂಪಾಯಿ ಕೊಡು. ಐನವ್ರೆ ಜಾಸ್ತಿ ಆಗ್ಲಿಲ್ವಾ? ಬೇಡ ಬಿಡು, ನಾನು ಹೋಗಿ ಮಧುರನ ಹತ್ರ ಹೇಳ್ತೀನಿ. ಅವಳು ನಿನಗಿನೇ ಜಾಸ್ತಿ ಕೊಡ್ತಾಳೆ. ಬೇಡ ಬಿಡು, ನಾನೇ ಕೊಡು. ಈಗಲೇ ನಿನ್ ಗಂಡನ್ ಫೋನ್ ನಂಬರ್ ಕೊಡು, ಅವನಿಗೆ ಫೋನ್ ಮಾಡಿ ಅವ್ನ ಪ್ರಾಬ್ಲಮ್ ಏನು ಅಂತ ತಿಳ್ಕೊತೀನಿ. ಇದನ್ನ ಹೀಗೆ ಬಿಟ್ರೆ ಹತ್ತಿರಕ್ಕೆ ಹೋಗುತ್ತೆ. ಮಧುರವ್ರು ಯಾಕೆ ಪಟ್ಟಿ ಕೋಪ ಮಾಡ್ಕೊಂಡ್ ಮಾತಾಡ್ತಾರಲ್ಲ ಕೇಳ. ರಮ್ಯಾ, ನಾ ಹೇಳಿದ್ನಲ್ಲ ಭಯ ಪಡ್ಬೇಡ ಅಂತ. ಹೆಂಡತಿ ನನ್ ಗುಲಾಮ್ರ ಅನ್ಕೊಂಡ್ಬಿಟ್ಟಿದಾರ? ಆದಷ್ಟು ಬೇಗ ಮೆಸೇಜ್ ಮಾಡು. ಮಧುರವ್ರೆ ಯಾಕೆ ಪಟ್ಟಿ ಕೋಪ ಮಾಡ್ಕೊಂಡ್ಬಿಟ್ಟಿದಾರಿ? ಇನ್ನೇನು, ಗಂಡ ಈ ರೀತಿ ತೊಂದರೆ ಕೊಟ್ರೆ ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಕೋತಾರೆ? ನಾನ್ ಪಡ್ಕಂಡಿ ಅಣ್ಣಪ್ಪನವ್ರು ನಿಮಗ್ ಸರಿಯಾಗಿ ಜೋಡಿ ಅಲ್ಲ ಅಂತ. ಅವ್ರಿಗೆ ನಿಮಗ್ ತೊಂದರೆ ಕೊಡೋದ್ರಲ್ಲಿ ಇರೋ ಸುಖ ಸಂಸಾರ ಮಾಡೋದ್ರಲ್ಲಿ ಇಲ್ಲ. ಯಾಕೆ? ಯಾಕಂದ್ರೆ ಅಣ್ಣ ಮಧುರವ್ರೆ, ಗಂಡ ಆದವನಿಗೆ ಟೇಸ್ಟ್ ಇರಬೇಕು. ಅಣ್ಣಪ್ಪನವ್ರ ಅಂತ ವೇಸ್ಟ್ ಬಾಡಿಗೆ ಟೇಸ್ಟ್ ಎಲ್ಲಿಂದ ಬರ್ಬೇಕು ಹೇಳಿ? ನಾ ಕೇಳಿದ್ದು ನೀವ್ ಇಲ್ಲಿ ಯಾಕೆ ಬಂದ್ರಿ ಅಂತ. ಅಯ್ಯೋ, ನಾನೊಂದು ಮಧುರವ್ರೆ, ನೀವು ಯಾಕೆ ಪಟ್ಟಿ ಕೋಪ ಮಾಡ್ಕೊಂಡಿದ್ದೀರಿ? ಅಣ್ಣಪ್ಪನವ್ರು ತೊಂದರೆ ಕೊಟ್ರೆ ಹೇಳಿ, ನಾನೇ ಅವ್ರಿಗೆ ಬ್ಯಾನಿಸ್ಬಿಡ್ತೀನಿ. ನನ್ಗೆ ಯಾವ ಅಣ್ಣಯ್ಯಪ್ಪನು ಸಾರಿ ಜಾನಿ ತೊಂದರೆ ಕೊಟ್ಟಿಲ್ಲ. ನಾನ್ ಮಾತಾಡ್ತಾ ಇದ್ದಿದ್ದು ನನ್ನ ಫ್ರೆಂಡ್ ಗಂಡನ್ ಬಗ್ಗೆ. ಅವನೊಬ್ಬ ಅಲ್ಲು ಡಕಲ್. ಮಧುರವ್ರೆ, ಈ ಅಲ್ಲು ಡಕಲ್ ಅಂದ್ರೆ ಅಣ್ಣ? ಕೈ ಹಿಡ್ದು ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ದೆ ಹಿಂಸೆ ಕೊಡ್ತಾನಲ್ಲ, ಅವನೇ ಅಲ್ಲು ಡಕಲ್. ಹಂಗಾದ್ರೆ ಅಣ್ಣಪ್ಪನವ್ರು ಯಾವ ಡಕ್ಕಲ್ಲ? ಅಯ್ಯೋ, ಆ ವಿಷಯ ಬಿಟ್ಟಾಕ್ಬಿಡಿ ಮಧುರವ್ರೆ. ಈಗ ನಿಮ್ ಫ್ರೆಂಡ್ ಗಂಡನ್ಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಚಿಂದಿ ಚಿತ್ರಾನ್ನ ಮಾಡಿ ಇಡೀ ಬೀದಿಗೆ ಹಂಚ್ಬಿಡ್ತೀನಿ. ಮಧುರವ್ರೆ, ನೀವ್ಯಾಕೆ ತೊಂದರೆ ತಕೊಂಡ್ರಿ? ಅಲ್ಲೂ ಡಕ್ಕಲ್ನ ನನಗೆ ತೋರಿಸಿ, ನಾನು ಅವನ್ನ ಬಿಸಿ ಬೇಳೆ ಬಾತ್ ಮಾಡ್ಕೊಂಡು ತಿಂದು ಬಿಡ್ತೀನಿ. ಅಯ್ಯೋ ಬಿಡಿ ಗೌಡ್ರೆ, ನಂಗೋಸ್ಕರ ನೀವ್ಯಾಕೆ ಇಷ್ಟೊಂದು ರಿಸ್ಕ್ ತಗೋತೀರಾ? ಮೊದ್ಲೇ ನಿಮಗ್ ತುಂಬಾ ಕೆಲಸ ಇರುತ್ತೆ.
ಮಧುರ ಅವ್ರೆ, ನನ್ನ ಕೆಲಸದ ಬಗ್ಗೆ ಬುಟ್ಟಾಕಿ ನಾನು ಯಾವಾಗಲೂ ಕೆಲಸ ಮಾಡ್ತಾನೇ ಇರ್ತೀನಿ. ಆದ್ರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗತ್ತ ಕಂಡುಬಿಟ್ರೆ ನನ್ನೊಳಗಿರೋ ಸಿಂಹ ಗರ್ಜಕ್ಕೆ ಶುರು ಮಾಡಿಬಿಡ್ತಾನೆ. ಅದು ನಮ್ಮ ಅಟ್ಟಿ ಎಣ್ಣೆ ಆಗಿರ್ಬೋದು, ಕಂಡವ್ರ ಅಟ್ಟಿ ಎಣ್ಣೆ ಆಗಿರ್ಬೋದು. ಒಂದು ಹೆಣ್ಣಿಗೆ ಅನ್ಯಾಯ ಆಗೋದನ್ನ ನಾ ಸಹಿಸ್ಕೊಳ್ಳಲ್ಲ. ಗೌಡ್ರೆ, ನಿಮ್ಮಲ್ಲಿ ಇಂಥ ಒಂದ್ ಶಕ್ತಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೀವ್ ಈ ಮಾತ್ ಕೇಳಿ ನಾನು ನಿಮಗ್ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಫ್ಯಾನ್ ಬದಲು ಈ ಸೂಡ ಬಿಸಿಲಿಗೆ AC ಆಗ್ಬಿಟ್ಟಿದ್ರೆ ತಣ್ಣಗೆ ಗಾಳಿ ಹಾಕಬೋದಾಗಿತ್ತು. ಏನಂದ್ರೆ ಅದು ಮಧುರವ್ರ, ನಾನು ನೋಡಕ್ಕೆ ಸಾಮಾನ್ಯ ಮನ್ಸಿನ ಥರ ಕಂಡ್ರುವ ನನ್ನೊಳಗೊಬ್ಬ ಕ್ರಾಂತಿಕಾರಿ ಉಟ್ಕೊಂಡ್ಬಿಟ್ಟನೆ. ಒಂದು ಹೆಣ್ಣಿಗೆ ಅನ್ಯಾಯ ಆಗತ್ತ ಕಂಡುಬಿಟ್ರೆ ನನ್ನಲ್ಲಿರೋ ರಕ್ತ ಕೊತ ಕೊತ ಅಂತ ಕುದಿಯಕ್ಕೆ ಶುರು ಆಗ್ಬಿಡ್ತಾನೆ. ಗೌಡ್ರೆ, ನೀವು ಕ್ರಾಂತಿಕಾರಿನಾ? ನಾನು ಅಷ್ಟೇ ಅಲ್ಲ ಮಧುರವ್ರೆ, ನಮ್ಮ ಮುತ್ತಾತ ಅವರು ಕ್ರಾಂತಿಕಾರಿಯೇ. ಶಾಂತಿ ಕ್ರಾಂತಿ ಸಿನಿಮಾ ನೋಡ್ದಾಗಿಂದ ನಮ್ಮ ವಂಶಸ್ಥರೆಲ್ಲ ಕ್ರಾಂತಿಕಾರಿಗಳಾಗ್ಬಿಟ್ಟಾರೆ. ಗೌಡ್ರೆ, ರಮ್ಯಾ ಮೆಸೇಜ್ ಮಾಡಿದಾಳೆ. ಆ ನಂಬರ್ ಕೊಡಿ ಮಧುರವ್ರೆ, ಅಲ್ಲೂ ಡಕ್ಕಲ್ಗ ನಾ ಫೋನ್ ಮಾಡ್ತೀನಿ. ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು? ಯಾರಾದ್ರೂ ಆಗ್ಲಿ ಫೋನ್ ಮಾಡಿದಟ್ಕಲೆ ಮಾತಾಡೋದು ಕಲ್ತ್ಕೋ. ಯಾರು ಅಂತ ಗೊತ್ತಿಲ್ಲದೆ ಹೇಗೆ ಮಾತಾಡೋಕ್ಕಾಗತ್ತೆ ಹೇಳಿ? ಹಂಗಾದ್ರೆ ನಾನು ನಿಮ್ಮ ಅಪ್ಪ. ಅವ್ರು ಹೋಗಿ ತುಂಬಾ ವರ್ಷನೇ ಆಯ್ತು ಬಿಡಿ. ನಿನ್ನು ಅವ್ರ ಜಾಗಕ್ಕೆ ಕಳಿಸ್ಬೇಕಾ? ಸರ್, ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನೇರವಾಗಿ ವಿಷಯಕ್ಕೆ ಬರಬಾರ್ದಾ? ಬತ್ತೀನಿ ಕೇಳಲೆ ಅಲ್ಲೂ ಡಕಲ್. ಏನಪ್ಪ ದೊಡ್ಡ ಮನ್ಸ ಕುಡ್ಕೊಂಬಂದು ನಿನ್ನೇನ್ರು ಹೊಡೆದಯಾ? ಇದು ಗಂಡಸ್ತನ್ವಾ? ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ನೀನು ಹೆಂಗ್ ನಡ್ಕತ್ತದೆ ಅನ್ನೋದು ಮುಖ್ಯ. ನಿನ್ ಜನಮ್ಕ ನಾಚಿಕೆ ಆಗ್ಬೇಕು. ಹೆಂಡ್ರ ಮುಂದೆ ಪೌರುಷ ತೋರ್ಸಿಯಾ? ನಿನ್ನ ತಾಕತ್ತಿದ್ರೆ ನನ್ನ ಮುಂದೆ ಬಂದು ಪೌರುಷ ತೋರ್ಸು. ಸರ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಾನಂಥ ವ್ಯಕ್ತಿ ಅಲ್ಲ. ಕತೆ ಎಲ್ಲ ಬೇಡ, ಹೇಳುದ್ನಲ್ಲ, ಹಟ್ಟಿಗೆ ಬಂದು ನಿನ್ನ ತಾಕತ್ ತೋರ್ಸು. ಅಡ್ರೆಸ್ ಬರಕ ಶ್ರೀರಾಮಚಂದ್ರೇಗೌಡ. ನನ್ನ ಕೆಲಸದಲ್ಲಿ ಬಿಡು ಸಿಕ್ಕಿದ್ರೆ ಖಂಡಿತವಾಗ್ಲೂ ಬರ್ತೀನಿ, ಸರಿನಾ? ಏಕೋಪಾನ ಮಧುರವ್ರೆ, ನೋಡಿದ್ರೆ ಹೆಂಗ ಅವಾಜ್ ಹಾಕ್ಬಿಟ್ಟಿ ಅಂತ. ಸೂಪರ್ ಗೌಡ್ರೆ, ನೀವ್ ಮಾತಾಡಿರೋ ರೀತಿಗೆ ಇನ್ ಮುಂದೆ ನನ್ನ ಫ್ರೆಂಡ್ ಚೆನ್ನಾಗಿ ನೋಡ್ಕೋತಾರೆ. ನೋಡ್ಕೊಳ್ಳ ಇವತ್ತು ಅವ್ನಿಗೆ ಅವಾಜ್ ಹಾಕಿನಿ. ಅವ್ನ್ ಚಂದಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ನ ಕೈ ಕಾಲು ಮುರಿದು ICUಗೆ ಅಡ್ಮಿಟ್ ಮಾಡ್ಬಿಡ್ತೀನಿ. ಆಮೇಲೆ ಪುಟ್ಮ ಬಾಬಣ್ಣ, ಯಾಲ ಇದು ನಾಷ್ಟ ಮಾಡ್ಕೊಂಡು ಅಂಗಡಿ ಹೋಯ್ತೀನಿ ಅಂದ್ರೆ ಅಟ್ಟಿಗೆ ಬಂದ್ಬಿಟ್ಟಿದ್ದೀರಿ. ಯಾಕಮ್ಮೆ ನಮ್ಮ ಮಟ್ಟಿಗೆ ನಾ ಬರಬಾರ್ದ? ನಿಮ್ಮಟ್ಟಿಗೆ ನೀವು ಬರ್ದೆ ಇನ್ಯಾರು ಬಂದರು? ನಾ ಕೇಳಿದದು ಹಂಗಲ್ಲ, ನಾಷ್ಟ ಮಾಡ್ಕೊಂಡು ಅಂಗಡಿಗೆ ಹೋಯ್ತೀನಿ ಅಂದ್ರಲ್ಲ, ಅದಕ್ಕೆ ಏನಾದ್ರು ಬಿಟ್ಬಿಟ್ಟು ಹೋಗಿದ್ಯಾ? ಏನಾದ್ರು ಇದ್ರ ತಾನ ಬಿಟ್ಬಿಟ್ಟು ಹಾಕ ಹೋಗಿ ನಾಷ್ಟ ತಕೊಂಬೋಗು. ಪಾಟ್ಲ ನಾಷ್ಟ ಮಾಡ್ಲಿಲ್ವಾ? ಬಾಟ್ಲಲ್ಲಿ ಮಾಡೋದು ನಾಷ್ಟ ಅಲ್ಲ ಕಮ್ಮಿ, ತೀರ್ಥ ಸೇವೆ. ಬಾಟ್ಲ ಅಲ್ಲ ಕಮ್ಮಿ, ಹೋಟ್ಲು. ಹಿಡಿದ್ರೆ ಚಾಡ, ಅಲ್ಲೇ ನಾಷ್ಟ ಮಾಡ್ಲಿಲ್ವಾ? ಮಾಡಿದ್ರೆ ನೀನ್ ತಕೊಂಬ ಅಂತ ಕೇಳ್ತಿದ್ನ. ಹೋಗಿ ನಾಷ್ಟ ತಕೊಂಬೋಗು. ಎಂಟ್ರನ್ನ ಅದ್ದು ಬಸ್ತಲ್ಲಿ ಇಟ್ಕೊಳ್ಳ ಅಂದ್ರೆ ಮೂಗ್ದರ ಕಿತ್ತೋಗಿರೋ ಹಸುಗಳ ತರ ಆಡ್ತಾರೆ. ಆಮೇಲೆ ಪುಟ್ಮಜಿ, ನಾನ್ ಕೇಳ್ದದು ನಾಷ್ಟ ಕಮ್ಮಿ ಪ್ರಸಾದ ಅಲ್ಲ. ಬಾಬಣ್ಣ, ನಾನ್ ತಂದ್ಕೊಟ್ಟಿರೋದು ನಾಷ್ಟ ಅನ್ನಿ. ಆಮೇಲೆ ಪುಟ್ಮಜಿ, ಇದನ್ನಾರು ನಾಷ್ಟ ಅನ್ಬಿಟ್ರೆ ನಾಷ್ಟಕ್ಕೆ ಅವಮಾನ ಆಗೋಯ್ತದ ಕಮ್ಮೆ. ಇದು ತಟ್ಟ ಹಾಕ್ಬೇಕಿತ್ತು, ಉಂಡ ಕಟ್ಕೊಂಬಂದು ಕೊಟ್ಬಿಟ್ಟಿದ್ರೆ ತುತ್ತು ಅಂತ ಬಾಯಿಗೆ ಇಟ್ಕೊತಿದ್ದಿ. ಈಗ್ಲೂ ಹಂಗೆ ತಿನ್ನಿ. ಇದನ್ನ ತಿಂದ್ರು ಹೊಟ್ಟೆ ತುಂಬಿದಮ್ಮೆ. ನಾ ಏನ್ ಮಾಡ್ಲಿ, ನೀವು ಹೋಟ್ಲಲ್ಲಿ ನಾಷ್ಟ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಮಾಡಿರೋದ್ ವೇಸ್ಟ್ ಆಗಬಾರ್ದು ಅಂತ ರಾತ್ರಿ ಅವರು ಕೊಟ್ಬಿಟ್ಟಿ. ಇದು ತಪ್ಪಲ್ಲಿ ಮೆತ್ಕೊಂಡಿತ್ತಲ್ಲ, ಅದನ್ನ ಹಾಕೊಂಬಂದ್ ಕೊಟ್ಟಿವ್ನಿ. ನಿಮ್ಗೆ ಬಿಸಿ ಬಿಸಿ ಬೇಕು ಅಂದ್ರೆ ಅರ್ಧ ಗಂಟೆ ಇರಿ, ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಪುಟ್ಮಲಿ, ಅರ್ಧ ಗಂಟೆ ಮಾಡ್ಕೊಂಬರೋಷ್ಟ್ರಲ್ಲಿ ನನ್ನ ಪ್ರಾಣ ಹೊಟ್ಟೋಯ್ತದೆ. ನಮಸ್ತೆ ಮೇಡಮ್, ನಾನು ಶ್ರೀರಾಮಚಂದ್ರ ಗೌಡ ನೋಡಬೇಕಿತ್ತು. ನಮ್ಮ ಬಾಬಣ್ಣ ಇಲ್ಲ ಅವರಲ್ಲ. ನನಗೆ ಬಾಬಣ್ಣ ಬೇಡ, ಶ್ರೀರಾಮಚಂದ್ರ ಗೌಡ್ರೇ ಬೇಕು. ಹಲೋ, ನಾನೇ ಶ್ರೀರಾಮಚಂದ್ರ ಗೌಡ. ಯಾರಾಗಬೇಕಿತ್ತು? ಬೇಗ ಮಲಗಿ ಬೇಗ ಹೇಳೋದು ಒಳ್ಳೆ ಆರೋಗ್ಯದ ಲಕ್ಷಣ. ಮದ್ವೆಗೆ ಮುಂಚೆ ಹಾಗೆ ಮಾಡೋದ್ರಲ್ಲಿ ಅರ್ಥ ಇದೆ. ನೀವು ಮದ್ವೆ ಆಗಿದ್ದ ಹೊಸರಲ್ಲಿ ಕೆಲಸ ಮಾಡ್ಕೊಂಡು ಬಂದು ಬೇಗ ಮಲ್ಕೊಂಡ್ಬಿಡ್ತಿದ್ರಾ? ಪ್ರೀತಿಯಲ್ಲಿ ಕನಸಿದೆ ನೂರಾರು. ಸರ್ ಚೆನ್ನಾಗಿ ಹೊಡೀರಿ, ಆದರೆ ಬದುಕಾಗಿ ಹೊಡೀರಿ ಸರ್. ವಾ